ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಕೆಜೆಪಿ ಬಿಜೆಪಿಯ ಕಥೆಯನ್ನು ನೋಡಿದಾಯಿತು. ಇನ್ನು ಉತ್ತರ ಪ್ರದೇಶದಲ್ಲಿ ಇನ್ನೂ ಜಾತಿ ಆಧಾರಿತ ರ್ಯಾಲಿಗಳು ನಡೆಯುವ ಹಾಗಿಲ್ಲ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ನೋ ಪೀಠ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನಿಸಿದೆ, ತೀರ್ಪನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಜಾತಿ ಆಧಾರಿತ ರ್ಯಾಲಿಗಳನ್ನು ನೀವು ಮಾಡಬೇಡಿ, ಇದರಿಂದ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸಬೇಡಿ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಎಚ್ಚರಿಕೆ. ಜಾತಿಯಾಧಾರಿತ ರ್ಯಾಲಿಗೆ ಹೈ ಬ್ರೇಕ್. ಉತ್ತರ ಪ್ರದೇಶ ಪಕ್ಷಗಳಿಗೆ ದೊಡ್ಡ ಶಾಕ್. ಕ್ರಿಮಿನಲ್ ಆರೋಪ ಹೊಂದಿರುವ ರಾಜಕಾರಣಿಗಳಿಗೆ ಸುಪ್ರೀಂ ಕೋರ್ಟ್ ನಿನ್ನೆಯಷ್ಟೇ ಶಾಕ್ ಕೊಟ್ಟಿತ್ತು. ಆರೋಪ ಸಾಬೀತಾದ ದಿನದಿಂದಲೇ ಸದಸ್ಯತ್ವ ರದ್ದಾಗುತ್ತೆ ಅಂತ ಸುಪ್ರೀಂ ಬಿಸಿ ಮುಟ್ಟಿಸಿತ್ತು. ಇವತ್ತು ಉತ್ತರ ಪ್ರದೇಶದ ಅಲಹಾಬಾದ್ ಕೋರ್ಟ್ನ ಲಖನೌ ಪೀಠ ಅಲ್ಲಿನ ರಾಜಕಾರಣಿಗಳಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಆ ರಾಜ್ಯದ ರಾಜಕೀಯ ಪಕ್ಷಗಳು ಜಾತಿಯಾಧಾರಿತ ರ್ಯಾಲಿಗಳನ್ನ ಮಾಡುವಂತಿಲ್ಲ ಅಂತ ಆದೇಶಿಸಿದೆ. ಜುಲೈ 7ರಂದು ಲಖನೌದಲ್ಲಿ ಮಾಜಿ ಸಿಎಂ ಮಾಯಾವತಿ ಬ್ರಾಹ್ಮಣರನ್ನ ಒಗ್ಗೂಡಿಸುವ ರ್ಯಾಲಿಯನ್ನ ಆಯೋಜಿಸಿದ್ರು. ಇದನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಈ ತೀರ್ಪು ನೀಡಿದೆ. ಜಾತಿ ಸಮಾವೇಶಗಳಿಗೆ ಬ್ರೇಕ್. ಜಾತಿಯಾಧಾರಿತ ರ್ಯಾಲಿಗಳಿಂದ ಸಮಾಜದಲ್ಲಿ ದ್ವೇಷ ಬೆಳೆಯುತ್ತೆ, ಕೋಮು ಗಲಭೆಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ರಾಜಕೀಯ ಲಾಭಕ್ಕಾಗಿ ಸಮಾವೇಶ ನಡೆಸಲಾಗುತ್ತಿದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ರ್ಯಾಲಿಗಳನ್ನು ಸಂಘಟಿಸಬಾರದು ಅಂತ ವಕೀಲ ಮೋತಿಲಾಲ್ ಯಾದವ್ ಅನ್ನೋರು ಪಿಐಎಲ್ ಸಲ್ಲಿಸಿದರು. ವಿಚಾರಣೆ ನಡೆಸಿದ ವಿಭಾಗೀಯ ಪೀಠ ರ್ಯಾಲಿಗಳನ್ನು ನಡೆಸದಂತೆ ಮಹತ್ವದ ಆದೇಶ ನೀಡಿದೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟಿದೆ. ಉತ್ತರ ಪ್ರದೇಶದ ಪ್ರಮುಖ 4 ಪಕ್ಷಗಳಾದ ಎಸ್ಪಿ, ಬಿಎಸ್ಪಿ, ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ನೋಟಿಸ್ ನೀಡಿದೆ. ಉತ್ತರ ನೀಡುವಂತೆ ಸೂಚಿಸಿರುವ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಜುಲೈ 25ಕ್ಕೆ ಮುಂದೂಡಿದೆ. ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯವೆಂದರೆ ಅದು ಉತ್ತರ ಪ್ರದೇಶ. ಇಲ್ಲಿ ಬ್ರಾಹ್ಮಣ, ಮುಸ್ಲಿಂ, ಹಿಂದುಳಿದ ವರ್ಗಗಳು ಸೇರಿದಂತೆ ಎಲ್ಲ ಸಮುದಾಯದವರು ಇದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇರೋದ್ರಿಂದ ಇಲ್ಲಿನ ಪಕ್ಷಗಳು ಈಗಲೇ ರ್ಯಾಲಿಗಳನ್ನು ನಡೆಸಲು ಉದ್ದೇಶಿಸಿದ್ದವು. ಆದರೆ ಆ ರ್ಯಾಲಿಗೆ ಕೋರ್ಟ್ ಬ್ರೇಕ್ ಹಾಕಿ ರಾಜಕಾರಣಿಗಳಿಗೆ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗಿದ್ದಾರೆ ರಮೇಶ್ ಕುಮಾರ್ ಕಾಂಗ್ರೆಸ್ನ ಹಿರಿಯ ಮುಖಂಡರು. ರಮೇಶ್ ಕುಮಾರ್ ಜಿ, ಕಾರ್ಯಕ್ರಮ ತಮಗೆ ಸ್ವಾಗತ. ಸೊ ಮತ್ತೊಬ್ಬರಿದ್ದಾರೆ ರವಿಕೃಷ್ಣ ರೆಡ್ಡಿ, ಲೋಕಸತ್ತಾ ಮುಖಂಡರು. ರವಿಕೃಷ್ಣ ರೆಡ್ಡಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡಗೌಡರಿದ್ದಾರೆ, JDU ನಾಯಕರು. ನಾಡಗೌಡರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಸವರಾಜ ಹೊರಟ್ಟಿ ಅವರಿದ್ದಾರೆ, JDSನ ಹಿರಿಯ ಮುಖಂಡರು. ಹೊರಟ್ಟಿರೋ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭ ಮಾಡ್ತಾ ಇದ್ದೀನಿ ರಮೇಶ್ ಕುಮಾರ್ ಅವರಿಂದ. ರಮೇಶ್ ಕುಮಾರ್ ಅವರೇ, ಇವತ್ತು 2 ತೀರ್ಪುಗಳು ಬಹಳ ಗಮನ ಸೆಳೆದಿರುವಂಥದ್ದು. ಒಂದು, ಯಾವುದೇ ಕಾರಣಕ್ಕೂ ನೀವು ಜಾತಿಯ ರ್ಯಾಲಿಗಳನ್ನು ಮಾಡೋ ಹಂಗಿಲ್ಲ ಅನ್ನುವಂಥದ್ದು ಒಂದು ಸಂದೇಶ. ಇನ್ನೊಂದು, ನಿಮಗೆ ಸಂಬಂಧಪಟ್ಟಾಗ ಬಂದಂಥ ಒಂದು ತೀರ್ಪು. ಎರಡೂ ಸಂಬಂಧ. ಹೈಕೋರ್ಟ್ನ ಲಕ್ನೋ ಹೈಕೋರ್ಟ್ನ ಆದೇಶ ಒಳ್ಳೆಯದೇ, ಆದರೆ ಆದೇಶ ಬೇಕಾಗಿರಲಿಲ್ಲ. ಇವೆಲ್ಲ ಮಾಡಬಾರ್ದು ಅಂತಕ್ಕಂಥದ್ದು ಸಂವಿಧಾನದ ಸ್ವಲ್ಪ ಪರಿಚಯ ಇದ್ದವ್ರಿಗೂ ಕೂಡ ತಿಳುವಳಿಕೆ ಇರುತ್ತೆ. ನಮ್ಮದೇನಪ್ಪ ಅಂದರೆ ಭಾರತ ದೇಶದ ರಾಜಕಾರಣದಲ್ಲಿ ಸಂವಿಧಾನದ ಹೆಸರಿನಲ್ಲೇ ಸಂವಿಧಾನಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾನೆ ಎಲ್ಲ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು ಕರಗತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ತೀರಾ ನಾಚಿಕೆಗೆಟ್ಟವರು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಈ ರೀತಿಯ ಚಾಟಿ ಏಟು ಕೊಟ್ಟಿದ್ದಾರೆ. ಇಲ್ಲ, ಒಳ್ಳೆ ಮಾತನ್ನು ಹೇಳಿದ್ರಿ. ಏನು ಅಂತಂದರೆ ಹೇಳುವಂಥ ಅಗತ್ಯ ಇಲ್ಲ ಅಂತ. ಆದರೆ ಹೇಳಲಿಲ್ಲ ಅಂದ್ರೆ ಆಗಲ್ಲ. ಯಾಕಂದರೆ ದೇಶದ ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ನಾಚಿಕೆಯಿಂದ ತಲೆ ತಗ್ಗಿಸ್ಕೋಬೇಕು. ಇದೊಂದು ಪ್ರಿಮಿಟಿವ್ ಬಿಹೇವಿಯರ್. ಎವಲ್ಯೂಷನ್ನೇ ಪೂರ್ಣ ಆಗಿಲ್ವೇನೋ, ಇನ್ನೂ ಪ್ರಾಣಿಯಾವಸ್ಥೆಯಲ್ಲೇ ಇದ್ದೀವಿ ನಾವು ಅಂತಕ್ಕಂಥವ್ರು ನಡ್ಕೊಳ್ತಕ್ಕಂಥ ರೀತಿ ಇದು. ಸೊ ಹಿಂಗೆ ನಡ್ಕೊಳ್ಬೇಡ್ರಿ, ನೀವೆಲ್ಲ ಮಾನವ ಸಮಾಜಕ್ಕೆ ಸೇರಿದ್ದು, ಮಾನವರಂತೆ ನಡ್ಕೊಳ್ರಿ ಅಂತ ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾಯ್ತು ನಾವು. ಓಕೆ, ಇಟ್ಸ್ ಎ ವೆಲ್ಕಮ್ ಜಡ್ಜ್ಮೆಂಟ್. ಓಕೆ, ಇನ್ನು ನಿಮ್ಮ ಕೇಸಿಗೆ ಸಂಬಂಧಪಟ್ಟ ಹಾಗೆ, ಸೊ ಅರಣ್ಯ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಮಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ವೈಯಕ್ತಿಕವಾಗಿ ನನ್ನ ಮೇಲೆ ಆರೋಪ ಇತ್ತು. ಇಂಥ ಒಂದು ಸಾರ್ವಜನಿಕ ವೇದಿಕೆಯನ್ನು ನಾನು ಅದಕ್ಕೆ ವಿವರಣೆ ಕೊಡೋದಕ್ಕೆ ಬಳಸ್ಕೊಳ್ಬಹುದಾ ಅಂತಕ್ಕಂಥ ಒಂದು ಸಂಕೋಚ ನನ್ನ ಮನಸ್ಸಲ್ಲಿದೆ. ಕಳೆದ 6-7 ವರ್ಷಗಳಿಂದ ಭಾಳ ನೋವನ್ನು ಅನುಭವಿಸ್ತಾರೆ. ಯಾರೂ ಈ ವಿಷಯನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾನು ಹುಟ್ಟಿರೋದು
49ನೇ ಇಸ್ವಿ ನವಂಬರ್ ತಿಂಗಳು 22ನೇ ತಾರೀಕು, ಅಂದರೆ ಆಲ್ಮೋಸ್ಟ್ 1950. ಈ ಜಮೀನುಗಳೆಲ್ಲ ಬೇರೆ ಬೇರೆಯವರಿಗೆ ಮಂಜೂರಾತಿ ಆಗಿರೋದು 1948-49ರಲ್ಲಿ. ಓಕೆ. ಅದು 7-8 ಜನರು ಕೈ ಮಾರಿದ್ಮೇಲೆ ನಾನು ಖರೀದಿ ಮಾಡಿ ತಗೊಂಡಿರೋದು. ನಾನು ತಗೊಂಡ್ಮೇಲೆ ನಾನೇ ಅರ್ಜಿ ಕೊಡ್ತೀನಿ ಅವ್ರಿಗೆ, ದಯಮಾಡಿದ್ದು ಅರಣ್ಯದ ಪಕ್ಕದಲ್ಲಿದೆ, ಗಡಿ ಸರಿಯಾಗಿ ಕಾಣ್ತಾ ಇಲ್ಲ, ನೀವೇ ದೊಡ್ಡ ಮನಸ್ಸು ಮಾಡಿ ಇದನ್ನು ಜಂಟಿ ಸರ್ವೆ ಮಾಡಿಸಿ ನನಗೆ ನನ್ನ ಬೌಂಡ್ರಿನ ಫಿಕ್ಸ್ ಮಾಡಿಕೊಡಿ. ನಾನು ವಾಲಂಟಿಯರ್ ಬರ್ಕೊಟ್ಟಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವಾಗೆಲ್ಲ ಏನು ಮಾತಾಡೋದಿಲ್ಲ. ನಾನು ಮಾವಿನ ಗಿಡ ಬೆಳೆಸಿ ಎಲ್ಲಾಗಿ ಫಸಲು ಬರೋಗಿ ಇದ್ದಕ್ಕಿದ್ದಂತೆ ಒಂದು ದಿವಸ ಬೆಳಗ್ಗೆ ಬಂದು ಅರಣ್ಯ ಅಂಥೇಳಿ ಅಲ್ಲಿಂದ ಎಳೆದು ಈಚೆಗೆ ಇಡೀ ಸಮಾಜದ ದೃಷ್ಟಿಯಲ್ಲಿ ನಾನು ಒಂದು ದಿವಸ ಬೆಳಗ್ಗೆ ಎದ್ದು ಹೋಗಿ ಒಂದಷ್ಟು ಜನ ಕರ್ಕೊಂಡೋಗಿ ಕಾಡೆಲ್ಲ ಧ್ವಂಸ ಮಾಡಿ ಕಾಡನ್ನ ನಾನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದು ರಿಟೈರ್ ಆಗಿರೋರು ದೊಡ್ಡ ದೊಡ್ಡ ಜನ ಎಲ್ಲ ಅವ್ರ ಹೆಸರುಗಳೆಲ್ಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ತೀರಾ ಅಸಹ್ಯವಾಗಿ ನನ್ನನ್ನು ನನ್ನ ಕುಟುಂಬನ ನಡೆಸ್ಕೊಂಡ್ರು. ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ಕಿದೆ, ಮನಸ್ಸಿಗೆ ನೆಮ್ಮದಿ. ಎಸ್ ಸರ್, ಖಂಡಿತ ಸರ್. ಬಸವರಾಜ ಹೊರಟ್ಟಿ ಅವರೇ, ಇನ್ನು ಕೋರ್ಟಿನ ವಿಚಾರಕ್ಕೆ ಬರೋಣ. ಯಾವುದೇ ಕಾರಣಕ್ಕೂ ಜಾತಿ ಆಧಾರಿತ ರ್ಯಾಲಿಗಳನ್ನು ಮಾಡಬಾರ್ದು ಅಂತ ಇನ್ನು ರಾಜಕೀಯ ನಾಯಕರುಗಳು, ಯಾಕಂದರೆ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಜಾತ್ಯತೀತವೇ, ರಾಜಕೀಯ ನಾಯಕರು ಎಲ್ಲರೂ ಕೂಡ ಜಾತ್ಯತೀತರೆ, ಆದರೆ ಅವರಲ್ಲಿ ತುಂಬಿರುವಷ್ಟು ಜಾತಿ ಇದೆಯಲ್ಲ ಇನ್ನೆಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಪ್ತಿರ್ತಾವು ಅಂತ. ರಂಗನಾಥ್ ಅವರೇ, ರಮೇಶ್ ಕುಮಾರ್ ಅವರೇನು ಹೇಳಿದ್ರು ನಾನು 100ಕ್ಕೆ 100 ಅದನ್ನು ಒಪ್ತಿದ್ದೀನಿ. ಇದರ ಸಲುವಾಗಿ ನಾವು ಭಾಳ ಹೋರಾಟ ಮಾಡ್ಕೊತ ಬಂದವರು. ಈಗ ಏನಾಗಿದೆ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿದೆ ಜಾತ್ಯತೀತವಾದಂಥ ರಾಷ್ಟ್ರ ನಮ್ಮದು, ಹೌದಲ್ರಿ? ಜಾತ್ಯತೀತವಾದ ರಾಷ್ಟ್ರ ಇದ್ರೂ ಸಹಿತ ಬರೀ ರಾಜಕಾರಣಿಗಳಷ್ಟೇ ಅಲ್ಲ, ಎಲ್ಲರೂ ಕೇಳೋದ ನೀವು ಯಾವ ಜಾತಿಯವರು, ಸಬ್ ಕಾಸ್ಟೇನು ಇದೆಲ್ಲ ಕೇಳ್ತಾರೆ. ಇದನ್ನು ಭಾಳ ಸರಿ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ, ಭಾಳ ಗಲಾಟೆ ಆಗಿತ್ತು. ನೀವು ಸಿದ್ದರಾಮಯ್ಯವರು ನಮಗೆ ಗಲಾಟೆ ಆಗಿತ್ತಿದ್ರು ಇದ್ರ ಸಲುವಾಗಿ. ಜಾತಿ ಸಮ್ಮೇಳನಕ್ಕೆ ಹೋಗಬಾರ್ದು ಅಂಥವ್ರನ್ನೆಲ್ಲ ಕೇಸ್ ಹಾಕಬೇಕು ಅಂತ ನಾನು ವಾದ ಮಾಡಿದ್ದೆ. ಅವಾಗಿಲ್ಲ, ಭಾಳ ಏನಂದ್ರೆ ಹಿಂದುಳಿದಂಥವ್ರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು, ಅವ್ರನ್ನ ಎತ್ತು ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ನಾನು ಹೇಳ್ತೀನಿ, ಏನಿದೆ ಹೈಕೋರ್ಟ್ ಒಂದು ತೀರ್ಮಾನ ಮಾಡಿದ್ದು, ಲಕ್ನೋ ಹೈಕೋರ್ಟ್ ಭಾಳ ದೊಡ್ಡದಾದಂಥ ಕೊಡುಗೆಯನ್ನು ದೇಶಕ್ಕೆ ಕೊಟ್ಟದಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅಲ್ಲ, ನೀವು ಅವಾಗ ವಿರೋಧ ಮಾಡಿದ್ರಿ, ಖಂಡಿತವಾಗ್ಲೂ ಏನಂದ್ರೆ ಇರೋದನ್ನೇ ಇರೋಂಗೆ ಹೇಳೋಂಥ ನಾಯಕರನ್ನ ಒಂದು ಒಪ್ಕೋತೀವಿ. ಆದರೆ ಅವಾಗ ನೀವು ವಿರೋಧ ಮಾಡಿದ್ದು ಬೇರೆ ಕಾರಣ ಇತ್ತು ಅಂತ. ಬಹುಶಃ ಏನು ಅಂತಂದ್ರೆ ಎಲ್ಲಿ ಸಿದ್ದರಾಮಯ್ಯನವರು ಹಿಂದ ಮಾಡಿ ಅದ್ರ ಲಾಭ ತಗೊಂಡ್ಬಿಡ್ತಾರೋ ನಮಗೆ. ಅವಾಗಲ್ಲ, ಅವ್ರನ್ನ ಒಂದ ಪಾರ್ಟಿದೆ, ಅವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ನಾ ಇದ್ದಾಗ, ನಾನು ನಮ್ಮ ಪಕ್ಷ ಇದ್ದುಕೊಂಡಾಗ ಬಂದದ್ದು. ಅವಾಗಲ್ಲ ಬೆಳಿಬಾರ್ದು ಅಂತ ಇತ್ತ ಹೆಂಗತೆ ಇಲ್ಲ, ಅಯಿಂದ ನಮ್ಗೆ ಕಣಸ್ನಾಗ ಗೊತ್ತಿರಲಿಲ್ಲ. ಅವತ್ತು ಅವರು ನಾವು ಒಂದ ಪಾರ್ಟಿ ಆಗಿದ್ವಿ, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ರು, ನಾನು ಮೆಂಬರ್ ಆಗಿದ್ದೆ. ಅವಾಗ ಬಂತಿದ್ದು ಅದು, ಅವಾಗಲ್ಲ ಮುಂದಿಂದಲ್ಲ. ನಾ ಯಾವಾಗಾದ್ರೂ ಸಹಿತ ಇವತ್ತು ಹೇಳ್ತೀನಿ, ಬರೀ ಜಾತಿ ಸಮ್ಮೇಳನ ರಾಜಕಾರಣಿಗಳು ಅಷ್ಟಲ್ಲ, ಯಾರೂ ಜಾತಿ ಇದನ್ನು ಮಾಡ್ಬೋದು, ಇನ್ಕ್ಲೂಡಿಂಗ್ ಎಲ್ಲರೂ, ಯಾರು ದೊಡ್ಡ ದೊಡ್ಡ ಮಠಾಧೀಶರು, ದೊಡ್ಡ ದೊಡ್ಡ ಸ್ವಾಮಿಗಳು, ಮತ್ತೊಬ್ಬರು ಇರ್ತಾರಲ್ಲ, ಅವ್ರು ಯಾರು ಜಾತಿ ಸಮ್ಮೇಳನ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಇಷ್ಟಪಡ್ತೀನಿ. ಈ ರಮೇಶ್ ಕುಮಾರ್ ಹೇಳಿದಂಗೆ ಇದು ಸಂವಿಧಾನವಾಗಿ ನಾವು ಒಂದು ರಾಜಕೀಯ ಪಕ್ಷಗಳು ಜಾತಿಯನ್ನು ನಡೆಸಲೇಬಾರ್ದು ಅನ್ನುವಂಥದ್ದು ಇದೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದು ಇತ್ತು. ಎಲ್ಲಿ ಈ ನಮ್ಮ ದೇಶದಲ್ಲಿ 1 ಲಕ್ಷ ಜಾತಿಗಳು, ಭಾಷೆಗಳು, ವಿಭಿನ್ನವಾದಂಥ ಇದು, ಯಾರಿಗೆ ಅಧಿಕಾರ ಹಿಡ್ಕೊಳ್ಳುವಂಥ ಬುದ್ಧಿವಂತರು ಬೇರೆ, ಅಧಿಕಾರದಿಂದ ವಂಚಿತ ಒಳಗಂಥ ಸ್ವಾತಂತ್ರ್ಯ ಸಿಕ್ಕು 65 ವರ್ಷ ಆದರೂ ಭಾಳ ಜನಕ್ಕೆ ಸ್ವಾತಂತ್ರ್ಯ ಮುಟ್ಟಿಲ್ಲ. ಅಧಿಕಾರ ಹಿಡ್ಕೊಳ್ಳುವಂಥ ಬುದ್ಧಿವಂತರು ಅದೇ ಲೆವೆಲ್ದಾಗಿದ್ದಾರೆ. ಅವರು ತಮ್ಮ ಹಕ್ಕನ್ನು ಚಲಾಯಿಸೋಕೆ ಜಾತಿಯನ್ನು ಮಾಡ್ತಾ ಇರೋದು, ಅಲ್ಲಿ ನಾಯಕರು ಅಟೆಂಡ್ ಆಗ್ತಾಯಿದ್ರು. ಈಗ ಇದು ಎಲ್ಲಿ ಹೆಜ್ಜೆ ಬಿಟ್ಟು ಹೋಗಿದೆ ಅಂದರೆ ಪೊಲಿಟಿಕಲ್ ಪಾರ್ಟಿನೇ ಜಾತಿಗಳ ಸಮಾರಂಭ ನಡೆಸೋಕೆ ಪ್ರಾರಂಭ ಆಯ್ತಲ್ಲ, ಅದಕ್ಕೆ ಇದೊಂದು ಇದು ಆಗಿದೆ. ಯಾಕಂದರೆ ನಾವು ನೋಡಿದ್ವಿ ಮಂಡಳ ಕಮಿಷನ್ ಬಂತು, ಹಿಂದುಳಿದ, ಅವಾಗ ನಮ್ಮ ರಮೇಶ್ ಕುಮಾರ್ ಎಲ್ಲ ಅದಕ್ಕೆ ಪೂರ್ಣ ಬೆಂಬಲ ಕೊಟ್ಟವರು. ಮಂಡಳ ಕಮಿಷನ್ ಬೇಕು, ಹಿಂದುಳಿದವ್ರು ಮುಟ್ಟಬೇಕು ಅನ್ನುವಂಥದ್ದು. ಸೋಷಿಯಲ್ ಇಂಜಿನಿಯರಿಂಗ್, ಸೋಷಿಯಲ್ ಜಸ್ಟಿಸ್. ಯಾಕಂದ್ರೆ ನೀವಲ್ಲಿ ನಮ್ಮ ಬೋರ್ಡ್ ತೋರಿಸ್ತಾ ಇದ್ದೀವಿ JD1 ಬಿಹಾರದಲ್ಲಿನೂ ಒಂದು ಜಾತಿಯಿಂದ ಒಂದು ರಾಜ್ಯವನ್ನು ಹಿಡ್ಕೊಂಡಾಗ ಅದರ ವಿರುದ್ಧ ಹೊಸ ಶಕ್ತಿ ತರಬೇಕಾದ್ರೆ ಅದನ್ನು ಮಾಡುವಂಥ ಇದೆ. ಬಟ್ ಇದನ್ನು ಸ್ವಾಗತ ಮಾಡಬೇಕು. ಎಸ್ ಸರ್, ಇದು ಸಂಬಂಧಪಟ್ಟಾಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ರವಿಕೃಷ್ಣ ರೆಡ್ಡಿ ಅವರ ಒಪಿನಿಯನ್ ಏನು ಕೇಳೋಣ ಅಂತ ಒಂದು ಸಣ್ಣ ವಿರಾಮ.